ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಸ್ಪೆಷಲ್ ರವಾ ಫ್ರೈಯನ್ನು ತೋರಿಸ್ಕೊಡ್ತಾ ಇದ್ದೇನೆ. ನಾವು ಬಾಳೆಹಣ್ಣಿಂದ ಪಲ್ಯ, ದೋಸೆ ಇಲ್ಲ ಕೋಸಂಬರಿ ಎಲ್ಲ ಮಾಡೋದು ನೋಡಿದ್ದೀವಿ. ಇವತ್ತು ನಾನು ಬಾಳೆಹಣ್ಣಿನ ರವಾ ಫ್ರೈ ಮಾಡೋದು ಹೇಗೆ ಅಂತ ನಾನು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಇದು ಟೇಸ್ಟ್ ಬಂದು ತುಂಬಾ ರುಚಿಕರವಾಗಿರುತ್ತೆ. ಆಲೂಗಡ್ಡೆ ಫ್ರೈ ತಿಂದಾಗೆ ಆಗುತ್ತೆ. ಮಕ್ಕಳಿಗೆ ಈ ಥರ ಮಾಡಿಕೊಡೋದ್ರಿಂದ ಮಕ್ಕಳು ಸಹ ತಿಂತಾರೆ. ಇಲ್ಲಾಂದರೆ ಪಲ್ಯ ಏನಾದರೂ ಕೋಸಂಬರಿ ಮಾಡಿದ್ರೆ ಬಾಳೆ ದಿಂಡನೇ ಹೆಕ್ಕೆ ಹಾಕ್ತಾರೆ, ಇಲ್ಲ ತಿನ್ನೋದೇ ಇಲ್ಲ. ಈ ರೀತಿ ಫ್ರೈ ಮಾಡಿಕೊಟ್ರೆ ಅವರು ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ನಾನು ಇದನ್ನು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ತುಂಬಾ ಈಸಿಯಾದಂತಹ ರೆಸಿಪಿ. ಇವಾಗಂತೂ ಮಳೆಗಾಲದಲ್ಲಿ ತುಂಬ ಬಾಳೆ ದಿಂಡು ಸಿಗುತ್ತೆ. ಸೊ ಈ ರೀತಿ ನಾವು ಮಾಡಿಕೊಂಡ್ರೆ ಹೆಲ್ತಿಗೂ ತುಂಬಾ ಒಳ್ಳೆಯದು. ಹಾಗೆ ಬಾಳೆ ದಿಂಡು ಎಲ್ಲ ತಿನ್ನೋದ್ರಿಂದ ಕಿಡ್ನಿ ಸ್ಟೋನ್ ಎಲ್ಲ ಬರಲ್ಲ, ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇವಾಗ ಬಾಳೆ ದಿಂಡಿನ ರವಾ ಫ್ರೈ ಮಾಡೋದು ಹೇಗೆ ಅಂತ ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದು ಬಾಳೆ ದಿಂಡನ್ನು ತೊಗೊಂಡು ಅದ್ರೊಳಗಡೆ ಮೇಲುಗಡೆ ಇರುವಂತಹ ಎಲ್ಲ ಲೇಯರನ್ನು ತೆಕ್ಕೊಳ್ತಾ ಇದ್ದೇನೆ. ಈ ರೀತಿ ಎಲ್ಲ ಲೇಯರನ್ನು ಚೆನ್ನಾಗಿ ತೆಕ್ಕೊಳ್ಳಿ. ಇವಾಗ ಇದನ್ನು ನಾನು ಸೈಡಿಗೆ ಸ್ವಲ್ಪ ಕಪ್ಪಾಗಿದೆ ಅಲ್ವಾ, ಅದನ್ನು ಕಟ್ ಮಾಡಿ ತೆಗಿತಾ ಇದ್ದೇನೆ. ಇದನ್ನು ತಂದು 2 ದಿನ ಆಗಿತ್ತು, ಸೊ ಅದರಿಂದ ಸ್ವಲ್ಪ ಕಪ್ಪಾಗಿಬಿಟ್ಟಿದೆ. ಎರಡೂ ಕಡೆಯೂ ನಾನು ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಸಹ ಇಟ್ಕೊಳ್ಳಿ. ಇವಾಗ ಬಾಳೆ ದಿಂಡನ್ನು ಒಂದೇ ಸೈಜಲ್ಲಿ ನೀವು ಕಟ್ ಮಾಡ್ಕೊಳ್ಬೇಕು. ಒಂದು ದಪ್ಪ ಒಂದು ತೆಳ್ಳಗೆ ಆ ಥರ ಮಾಡ್ಕೊಳ್ಳೋಕೆ ಹೋಗಬೇಡಿ. ಒಂದೇ ಸೈಜಲ್ಲಿ ಆದಷ್ಟು ಕಟ್ ಮಾಡೋದಕ್ಕೆ ಹೋಗಿ. ಅದು ಕಟ್ ಮಾಡುವಾಗ ಮಧ್ಯದಲ್ಲಿ ನಾರಿನಂಶ ಇರುತ್ತೆ ಅಲ್ವಾ, ಅದನ್ನು ಕೈಯಿಂದ ಕ್ಲೀನ್ ಮಾಡ್ಕೊಳ್ಳಿ. ಈ ರೀತಿ ಇದರಲ್ಲಿ ಸ್ವಲ್ಪ ನಾರಿನಂಶ ಇದೆ, ಒಂದೊಂದರಲ್ಲಿ ತುಂಬ ಜಾಸ್ತಿ ಬರುತ್ತೆ. ಸೊ ಅದನ್ನೆಲ್ಲ ತೆಕ್ಕೊಂಡು ಈ ರೀತಿ ಕಟ್ ಮಾಡಿಕೊಂಡಂತಹ ಬಾಳೆ ದಿಂಡನ್ನು ನೀರಿಗೆ ಹಾಕ್ಕೊಳ್ಬೇಕು. ನಾನು ಇಲ್ಲಿ ಎಲ್ಲ ಬಾಳೆ ದಿಂಡನ್ನು ಕಟ್ ಮಾಡಿ ನೀರಿಗೆ ಹಾಕಿಟ್ಕೊಳ್ತಾ ಇದ್ದೇನೆ. ಇದು ನೀರಲ್ಲೇ ಇರಲಿ. ಅಲ್ಲಿ ತನಕ ನಾವು ಸ್ವಲ್ಪ ಮಸಾಲೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ. ಒಂದು ಪಾತ್ರೆಗೆ ನಾನಿಲ್ಲಿ 1 ಚಮಚ ಅರಿಶಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ 1 ಚಮಚ ಮೆಣಸಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ಕೊತ್ತಂಬರಿ ಪುಡಿ, ಹಾಗೆ ಸ್ವಲ್ಪ ಗರಂ ಮಸಾಲೆ ಪುಡಿ, ಸ್ವಲ್ಪ ಹಿಂಗನ್ನು ಹಾಕ್ಕೊಂಡು ಸ್ವಲ್ಪ ಕಸ್ತೂರಿ ಮೇಥಿಯನ್ನು ಹಾಕ್ಕೊಂಡಿದ್ದೇನೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದಕ್ಕೆ ನಾನು ಕೊಬ್ಬರಿ ಎಣ್ಣೆಯನ್ನು ಯೂಸ್ ಮಾಡ್ತಾ ಇದ್ದೇನೆ. ಕೊಬ್ಬರಿ ಎಣ್ಣೆನೇ ಹಾಕ್ಕೊಳ್ಳಿ. ಹಾಗೆ ಒಂದು ಸ್ವಲ್ಪ ಹುಣಸೆ ಹಣ್ಣಿನ ರಸನ ಹಾಕಿಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ನಾನು ಇದಕ್ಕೆ ಯಾವುದೇ ರೀತಿ ನೀರನ್ನು ಹಾಕಿಲ್ಲ, ಎಣ್ಣೆ ಹಾಕಿದ್ನಲ್ವ ಅದೇ ಸಾಕು. ಅದರಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿ. ಏನಕ್ಕಂದರೆ ಬಾಳೆ ದಿಂಡಲ್ಲಿ ತುಂಬ ನೀರಿನ ಅಂಶ ಇರುತ್ತೆ, ಮತ್ತು ಇದಕ್ಕೆ ನೀರು ಹಾಕಿದ್ರೆ ಮಸಾಲೆ ತಾಗೋದಿಲ್ಲ. ಇವಾಗ ಬಾಳೆ ದಿಂಡು ನೀರಲ್ಲಿ ನೆನೆಸಿಟ್ಟಿದ್ವಲ್ಲ ಅದನ್ನು ಸ್ವಲ್ಪ ಈ ರೀತಿ ಹಿಂಡಿಬಿಟ್ಟು ನೀರೆಲ್ಲ ಸ್ವಲ್ಪ ಎಕ್ಸೆಸ್ ವಾಟರ್ ಏನಿದೆ ಅದೆಲ್ಲ ಹೋಗೋ ಥರ ಮಾಡ್ಕೊಳ್ಳಿ. ಈ ರೀತಿ ಎಲ್ಲ ಹಿಂಡಿಬಿಟ್ಟು ಒಂದು ಪಾತ್ರೆಗೆ ಹಾಕಿಟ್ಕೊಳ್ಳಿ. ಇವಾಗ ಬಾಳೆ ದಿಂಡಿಗೆ ಮಸಾಲೆಯನ್ನು ಹಚ್ಚಿಡಬೇಕು. ನಾನಿಲ್ಲಿ ಕಲಿಸ್ಕೊಂಡಂತಹ ಎಲ್ಲ ಮಸಾಲೆಯನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ನಿಮಗೇನಾದರೂ ಸ್ವಲ್ಪ ಖಾರ ಎಲ್ಲ ಜಾಸ್ತಿ ಬೇಕು ಅನಿಸಿದ್ರೆ ಸ್ವಲ್ಪ ಮೆಣಸಿನ ಪುಡಿಯನ್ನು ನೀವು ಜಾಸ್ತಿ ಹಾಕ್ಕೊಳ್ಬಹುದು. ನಾವು ಜಾಸ್ತಿ ಖಾರ ತಿನ್ನೋದಿಲ್ಲ, ಅದಕ್ಕೆ ಸ್ವಲ್ಪ ಮೆಣಸಿನ ಪುಡಿಯನ್ನು ಹಾಕ್ಕೊಂಡಿದ್ದೇನೆ. ಇದನ್ನು ಎಲ್ಲ ಬಾಳೆಕಾಯಿ ಏನು ಪೀಸಸ್ ಇದೆ ಎಲ್ಲದಕ್ಕೂ ತಾಗೋ ಥರ ಹಚ್ಕೊಳ್ಳಿ. ಹಾಗೆ ಬೇಕು ಅನಿಸಿದ್ರೆ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ನೀವು ಯೂಸ್ ಮಾಡ್ಬೋದು. ನೀರನ್ನು ಹಾಕೋದಕ್ಕೆ ಹೋಗಬೇಡಿ, ಇಲ್ಲಾಂದರೆ ಮತ್ತೆ ಅದು ನೀರು ಬಿಟ್ಬಿಡತ್ತೆ. ಸೊ ಅದರಿಂದ ಸ್ವಲ್ಪ ತುಂಬ ದಪ್ಪ ಆಯಿತು ಅಂತ ಅನಿಸಿದರೆ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಹಚ್ಕೊಳ್ಳಿ. ಇದನ್ನು ಕೊಬ್ಬರಿ ಎಣ್ಣೆಯಲ್ಲೇ ಫ್ರೈ ಮಾಡಬೇಕು, ಆಗಲೇ ತುಂಬ ರುಚಿಕರವಾಗಿರುತ್ತೆ. ಇದನ್ನು ನಾನು ಮ್ಯಾರಿನೇಟ್ ಆಗೋಕ್ಕೆ ಒಂದು 20 to 30 ನಿಮಿಷ ಇದನ್ನು ನಾನು ಮುಚ್ಚಿಡ್ತಾ ಇದ್ದೇನೆ. ನೀವು ಇದನ್ನು ಹೀಗೆ ಔಟ್ಸೈಡಲ್ಲಿ ಇಡ್ಬೋದು, ಇಲ್ಲ ಫ್ರಿಜ್ಜಲ್ಲೂ ಸಹ ಇಡಬಹುದು. ನಾನಿಲ್ಲ ಹೊರಗಡೆನೇ ಇಟ್ಕೊಂಡಿದ್ದೆ. ಇದೊಂದು 20 ನಿಮಿಷ ಆಗಿದೆ. ಇದಕ್ಕೆ ಫ್ರೈ ಮಾಡೋದಕ್ಕೆ ನಾನಿಲ್ಲಿ ಸ್ವಲ್ಪ ಅಕ್ಕಿ ಹಿಟ್ಟು, ಹಾಗೆ 2 to 3 ಚಮಚ ರವಾವನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಮೆಣಸಿನ ಪುಡಿಯನ್ನು ಹಾಕ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ ಉಪ್ಪನ್ನು ನಾನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ನಾನು ಬಾಳೆ ದಿಂಡು ಫ್ರೈ ಏನಿದೆ ಆ ಪೀಸಸ್ಸಿಗೆ ನಾನು ಅಪ್ಲೈ ಮಾಡ್ತಾ ಇದ್ದೇನೆ. ಈ ರೀತಿ ಚೆನ್ನಾಗಿ ಹಚ್ಚಿ ಒಂದು ಪ್ಲೇಟಿಗೆ ಇಟ್ಕೊಳ್ಳಿ. ಏನು ಎಕ್ಸೆಸ್ ಬರುತ್ತೆ ಅದನ್ನು ಸ್ವಲ್ಪ ಉದುರಿಸ್ಕೊಳ್ಳಿ. ಇಲ್ಲಿ ಅಕ್ಕಿ ಹಿಟ್ಟು ಮತ್ತು ರವೆ ಹಾಕಿರೋದ್ರಿಂದ ಮಸಾಲೆ ಚೆನ್ನಾಗಿ ತಾಗಿರುತ್ತೆ. ಹಾಗೆ ಏನು ಕೆಳಗಡೆ ಉದುರು ಹೋಗಲ್ಲ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ನಾನು ಒಂದು ತವ ಮೇಲೆ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇಟ್ಕೊಳ್ಳಿ.
ನಾನಿಲ್ಲಿ 2ರಿಂದ 3 ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ. ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ತಾ ಇದ್ದೇನೆ. ಹಾಗೆ ರವೆ ಹಚ್ಕೊಂಡಂತಹ ಬಾಳೆದಿಂಡಿನ ಪೀಸಸನ್ನು ನಾನಿವಾಗ ಫ್ರೈ ಮಾಡೋದಕ್ಕೆ ಇಡ್ತಾ ಇದ್ದೇನೆ. ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಹಾಗೆ ಒಂದು ಮುಚ್ಚಳನ ಮುಚ್ಚಿಟ್ರೆ ಒಂದು 5 ನಿಮಿಷನಾದರೂ ಇದನ್ನು ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕು. 5 ನಿಮಿಷ ಆಗಿದೆ, ನೋಡಬಹುದು ಇದು ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನು ಇನ್ನೊಂದು ಕಡೆ ಮುಚ್ಚಿ ಹಾಕಬೇಕು. ಎಷ್ಟು ಕಲರ್ಫುಲ್ಲಾಗಿ ಕ್ರಿಸ್ಪಿಯಾಗಿ ಬಂದಿದೆ ನೋಡಿ. ಇದು ತಿನ್ನೋದಕ್ಕೆ ಸೇಮ್ ಆಲೂಗಡ್ಡೆ ಫ್ರೈ ಥರನೇ ಬರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಹಾಗೆ ಬಾಳೆಕಾಯಿ ಫ್ರೈ ಇರುತ್ತಲ್ಲ ಅದೇ ರುಚಿನೂ ಬರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಸಹ ಖಂಡಿತ ಈ ರೀತಿ ಒಂದ್ಸಲ ಇದನ್ನು ಟ್ರೈ ಮಾಡಿ ಮಕ್ಕಳಿಗೆ ಕೊಟ್ಟು ನೋಡಿ, ಅವರು ತುಂಬಾ ಇಷ್ಟಪಟ್ಟು ಇದನ್ನು ತಿಂತಾರೆ. ನಾನು ಇದನ್ನು ಇವಾಗ ಮುಚ್ಚಿ ಹಾಕಿದ್ದೀನಿ. ಮುಚ್ಚಿ ಹಾಕಿಬಿಟ್ಟು 1 ಸ್ಪೂನ್ ಎಣ್ಣೆಯನ್ನು ಹಾಕೊಳ್ತಾ ಇದ್ದೇನೆ. ಹಾಗೆ ಇದನ್ನು ಮುಚ್ಚಿ ಮತ್ತೆ 2ರಿಂದ 3 ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಇವಾಗ ಇದು ಬಾಳೆ ದಿಂಡಿನ ಫ್ರೈ ರೆಡಿಯಾಗಿದೆ. ನೀವು ನೋಡ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿ ಬಂದಿದೆ ಅಂತ. ನಾನು ಇದನ್ನು ನಿಮಗೆ ಮುರಿದು ಸಹ ತೋರಿಸ್ತೀನಿ, ಎಷ್ಟು ಚೆನ್ನಾಗಿ ಬೆಂದಿದೆ ಒಳಗೆ ಅಂತ, ಎಷ್ಟು ಸಾಫ್ಟ್ ಆಗಿದೆ ಅಂತ ಸಹ ತೋರಿಸ್ತೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ನಾನು ಇವಾಗ ಇದನ್ನು ತುಂಡು ಮಾಡಿ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ಬಾಳೆಕಾಯಿ ಫ್ರೈ ರೆಡಿಯಾಗಿದೆ. ಸಹ ಒಂದು ಸಲ ಈ ರೆಸಿಪಿಯನ್ನು ಟ್ರೈ ಮಾಡಿ ಬಂದು ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.